ಸೊ ಹಾಯ್ ಗಾಯ್ಸ್, ಇವತ್ತು ನನ್ನ ಮೊಬೈಲಲ್ಲಿ ಹೇಗೆ ನಾವು ಟೈಪಿಂಗ್ ಮಾಸ್ಟರ್ನ ಇನ್ಸ್ಟಾಲ್ ಮಾಡಿಕೊಂಡು ನಾವು ಹೇಗೆ ಟೈಪಿಂಗ್ನ ಕಲ್ತ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಮಗೆ ಬೇಕಾಗಿರೋದು ಟೋಟಲ್ 3 ಆ್ಯಪ್ ಬೇಕಾಗುತ್ತೆ. ನೋಡಿ, ನೋಡ್ತಾ ಇದ್ದರೆ 2 ಆ್ಯಪ್ ಡೌನ್ಲೋಡ್ ಆಗಿದೆ. ಒಂದು ಎಕ್ಸಾಗಿರ್ ಮತ್ತು ZH ಬಂದು ನಮ್ಮ ಪ್ಲೇಸ್ಟೋರಲ್ಲಿ ನಾವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಆದರೆ ಎಕ್ಸಾಗಿರ್ ಮಾತ್ರ ನಾವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಗೈಸ್, ಬನ್ನಿ ನಾನು ಹೇಗೆ ಈ ಒಂದು ಆ್ಯಪ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಆಲ್ರೆಡಿ ಡೌನ್ಲೋಡ್ಸಲ್ಲಿದೆ, ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರೋ ಟೈಪಿಂಗ್ ಮಾಸ್ಟರ್ 10ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಎಕ್ಸಾಗಿರ್ ಆ್ಯಪ್ನ ನಾವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬಂದು ಟೈಪಿಂಗ್ ಮಾಸ್ಟರ್ ಪ್ರೋ ಓಪನ್ ಆಗ್ತಾಯಿಲ್ಲ. ಸೊ ಅದನ್ನು ಟ್ರೈ ಮಾಡಿ ನಾನು ಚೆಕ್ ಮಾಡಿದೆ. ಸೊ ಅದು ಓಪನ್ ಆಗ್ತಾಯಿಲ್ಲ. ಸೊ ಟೈಪಿಂಗ್ ಮಾಸ್ಟರ್ 10 ನೀಟಾಗಿ ಓಪನ್ ಆಗ್ತಾಯಿದೆ. ಸೊ ಅದರಿಂದ ನಾವು ಟೈಪಿಂಗ್ನ ಕಲ್ತ್ಕೋಬೋದು. ಸೊ ನಾನು ಹೇಗೆ ಟೈಪಿಂಗ್ ಮಾಸ್ಟರ್ನ ಡೌನ್ಲೋಡ್ ಮಾಡೋದು, ಸೊ ಅದನ್ನು ತಿಳಿಸ್ಕೊಡ್ತೀನಿ. ಗೂಗಲ್ಗೆ ಬನ್ನಿ, ಗೂಗಲ್ ಪೇಜ್ಗೆ. ಸೊ ಕ್ರೋಮ್ಗೆ ಬಂದ ತಕ್ಷಣ ಸೊ ನಿಮಗೆ ಅದು ಕ್ರೋಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಈ ಪೇಜಿಗೆ ಬರ್ಬೋದು ನೀವು. ಸೊ ಇಲ್ಲಿ ಬಂದು ನೋಡ್ತಾ ಇದ್ದೀರಾ, ಸೊ ನಾವು ಟೈಪ್ ಮಾಡ್ಕೋಬೇಕು. ಸೊ ಟೈಪಿಂಗ್ ಮಾಸ್ಟರ್ 10 ಅಂತ. ಸೊ ಟೈಪಿಂಗ್ ಮಾಸ್ಟರ್ 10 ಅಂತ ಟೈಪ್ ಮಾಡಿಕೊಂಡು ನಾವು ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಮಗೆ ನೋಡ್ತಾ ಇದ್ದೀರಾ ನೀವು, ತುಂಬ ಆಪ್ಷನ್ಗಳು ಸಿಗ್ತಾ ಇದೆ. ಸೊ ನಾವು ಅದರಲ್ಲಿ 3ನೇ ಆಪ್ಷನ್ನು. ಸೊ ನೋಡ್ತಾ ಇದ್ದೀರಾ ಟೈಪಿಂಗ್ ಮಾಸ್ಟರ್ 10 ಫ್ರೀ ಡೌನ್ಲೋಡ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಡೌನ್ಲೋಡ್ ನೌ ಅಂತ ಕಾಣ್ತಾ ಇದೆ. ಸೊ ಈ ಬಟನ್ನ ಒತ್ತಿ ಸೊ ನಾವು ಟೈಪಿಂಗ್ ಮಾಸ್ಟರ್ 10ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಟೈಪಿಂಗ್ ಮಾಸ್ಟರ್ ಇದರಿಂದ ನಾವು ಆರಾಮಾಗಿ ಸಿಸ್ಟಮಲ್ಲಿ ಟೈಪಿಂಗ್ ಕಲಿಯೋ ಬದಲು ನಾವು ಮೊಬೈಲಲ್ಲಿ ಎಲ್ಲ ಟೈಪಿಂಗ್ನು ಕೂಡ ಕಂಪ್ಯೂಟರ್ ಥರನೇ ನಾವು ಕಲ್ತ್ಕೋಬೋದು. ಸೊ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆ ಕಂಪ್ಯೂಟರ್ ತೊಗೊಳ್ಳೋಕ್ಕೆ ಸ್ವಲ್ಪ ಹಣದ ತೊಂದರೆ ಯಾರಿಗಿರುತ್ತೆ, ಸೊ ಅಂಥವರು ಮೊಬೈಲಲ್ಲಿ ಆರಾಮಾಗಿ ಟೈಪಿಂಗ್ನ ಕಲ್ತ್ಕೋಬೋದು. ಸೊ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಗೈಸ್ ನೋಡಿ, ಡೌನ್ಲೋಡ್ ಆಗಿದೆ. ಸೊ ನಾವು ಹಂಗೆ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದು ಈಗ ನಾವು ZH ಆ್ಯಪ್ಗೆ ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಡೌನ್ಲೋಡ್ಸಿಗೆ ಬರಬೇಕು. ಡೌನ್ಲೋಡ್ಸಲ್ಲಿ ಸೊ ಫೈಲ್ಸ್ ಕಾಣ್ತಾ ಇದೆ. ಸೊ ನಮಗೆ ಎಕ್ಸಾಗಿರ್ ಆ್ಯಪ್ ಕೂಡ ನಾವು ಡೌನ್ಲೋಡ್ ಮಾಡಿ ಇಟ್ಟಿರೋದ್ರಿಂದ ಇಲ್ಲೇ ಕಾಣ್ತಾ ಇದೆ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟರ್ ಅಂತ ಇದೆ ನೋಡಿ, 2ನೇ ಆಪ್ಷನು. ಸೊ ಅದನ್ನು ನಾವು ಎಕ್ಸ್ಟ್ರಾಕ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಸ್ವಲ್ಪ ಒಂದು 10-15 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಸೊ ಇದು ಕಂಪ್ಲೀಟ್ ಆದಮೇಲೆ ನಮಗೆ ಇನ್ನೊಂದು ಹೊಸ ಫೋಲ್ಡ್ರು ಸಿಗುತ್ತೆ. ಸೊ ಮೇಲ್ಗಡೆ ಕಾಣ್ತಾ ಇದೆ, ಇನ್ನೊಂದು ಫೋಲ್ಡ್ರು ಬಂದಿದೆ. ಸೊ ಆ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ 2 ಫೋಲ್ಡ್ರ್ ಇದೆ. ಸೊ ಮೇಲ್ಗಡೆ ಒಂದಿದೆ ಮತ್ತು ಕೆಳಗಡೆ ಅದ್ರದ್ದು ಸೊ ಫೈಲ್ನ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಸೊ ನಮಗೆ ಇನ್ಸ್ಟಾಲ್ ಆಪ್ಷನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಎಕ್ಸಾಗಿರ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಸೊ ಈ ಆ್ಯಪು ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇನ್ಸ್ಟಾಲ್ ಆಗಿದೆ. ಸೊ ಇನ್ಸ್ಟಾಲ್ ಆದಮೇಲೆ ಸೊ ಇದನ್ನು ಓಪನ್ ಮಾಡೋದು ಬೇಡ. ಸೊ ಡನ್ ಅಂತ ಕೊಟ್ಟು ಬ್ಯಾಕ್ ಬರೋಣ. ಸೊ ನೆಕ್ಸ್ಟ್ ನಾವು ಸೇಮ್ ಅದೇ ಫೈಲು ಇದೆ ZH. ಸೊ ಆ ಫೋಲ್ಡ್ರನ್ನ ನಾವು ಬಂದು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೇಲ್ಗಡೆ ಫೋಲ್ಡ್ರ್ ಏನು ಕಾಣ್ತಾ ಇದೆ ಅದನ್ನು ಕಟ್ ಮಾಡಿಕೊಂಡು ಸೊ ನಾವು 2 ಸರಿ ಬ್ಯಾಕ್ ಬರಬೇಕಾಗುತ್ತೆ. ಸೊ ಬ್ಯಾಕ್ ಬಂದ ತಕ್ಷಣ ನಮಗೆ ಆ್ಯಂಡ್ರಾಯ್ಡ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಆ ಫೋಲ್ಡ್ರನ್ನ ಓಪನ್ ಮಾಡಿಕೊಂಡು OBB ಅಂತ ಇದೆ. ಸೊ ಅದನ್ನು ಆಪ್ಷನ್ ಓಪನ್ ಮಾಡಿಕೊಂಡು ಸೊ ಇಲ್ಲಿ ನಾವು ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲೇನು ನಾವು ಕಟ್ ಮಾಡಿಕೊಂಡು ಸೊ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಪೇಸ್ಟ್ ಮಾಡೋದ್ರಿಂದ ಇದು ನಮ್ಮ ಮೊಬೈಲಲ್ಲಿ ರನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಗೈಸ್, ZH ಆ್ಯಪಲ್ಲಿ ಎಲ್ಲ ಕೆಲಸ ಮುಗಿದಿದೆ ನಮ್ಮದು. ಸೊ ನಾವೀಗ ಎಕ್ಸಾಗಿರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡಿಕೊಂಡು ಎಂಟಿ ಕಾಣ್ತಾ ಇದೆ, ಮೇಲ್ಗಡೆ 3 ಗೆರೆಗಳು ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಇನ್ಸ್ಟಾಲ್ ನ್ಯೂ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ಟೈಪಿಂಗ್ ಮಾಸ್ಟರ್ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೂ ಮುಂಚೆ ನಮ್ಮ ಡೇಟಾವನ್ನು ಆಫ್ ಮಾಡ್ಕೋಬೇಕು, ಅಥವಾ ವೈಫೈನೂ ಕೂಡ ಆಫ್ ಮಾಡ್ಕೋಬೇಕು. ಸೊ ಇಲ್ಲ ಅಂತಂದರೆ ಇದು ಆ್ಯಪು ಸ್ವಲ್ಪ ವರ್ಕ್ ಆಗೋಲ್ಲ. ಸೊ ಹಂಗೆ ಸ್ಟಕ್ಕಾಗಿ ನಿಂತ್ಕೊಬಿಡುತ್ತೆ, ಓಪನ್ ಆಗೋಲ್ಲ. ಸೊ ನೋಡ್ತಾ ಇದ್ದರೆ ಟೈಪಿಂಗ್ ಮಾಸ್ಟರ್ 10ನ ನಾವು ಮೊದಲನೇ ಡೌನ್ಲೋಡ್ ಮಾಡ್ಕೊಂಡಿದ್ದು. ಸೊ ಅದು ಇಲ್ಲಿ ಕಾಣ್ತಾ ಇದೆ.
ಸೊ ಟೈಪಿಂಗ್ ಮಾಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ನೋಡಿ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ, ಸ್ಟಾರ್ಟಿಂಗ್ ಅಪ್ ಆಗ್ತಾ ಇದೆ. ಸೊ ಇದು ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ಸೊ ಈ ಥರ ಓಪನ್ ಆಗುತ್ತೆ. ಸೊ ನಾವು ಮೊಬೈಲಲ್ಲೇ ಹೇಗೆ ಆರಾಮಾಗಿ ಟೈಪಿಂಗ್ ಮಾಸ್ಟರ್ನ ನಾವು ಮನೇಲಿ ಕೂತ್ಕೊಂಡು ಕಲ್ತ್ಕೋಬೋದು. ಸೊ ನಮ್ಮ ಫ್ರೀ ಟೈಮಲ್ಲಿ ಕಲಿಬೋದು. ಸೊ ನೋಡಿ ಈ ಥರ ಟೈಪಿಂಗ್ ಮಾಸ್ಟರ್ 10 ಅಂತ ಹೇಳ್ಬಿಟ್ಟು ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ನಾವು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಸೊ ನೀವು ಮುಖ್ಯವಾಗಿ ಡೇಟಾವನ್ನು ಆಫ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಐ ಅಗ್ರೀಡ್ ದ ಅಗ್ರಿಮೆಂಟ್, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ಥರ ಕೊಡ್ತಾ ಹೋದರೆ ಸೊ ಇದೊಂದು 20 to 30 ಸೆಕೆಂಡ್ಸ್ ಟೈಮ್ ಲೋಡ್ ಆಗುತ್ತೆ. ಸೊ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಇದರಿಂದ ನಾವು ಟೈಪಿಂಗ್ ಮಾಸ್ಟರ್ನ ಮೊಬೈಲಲ್ಲೇ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ನಾವು ಟೈಪಿಂಗ್ ಕಲಿಬೋದು. ಸೊ ಯಾರಿಗೆ ಒಂದು ಕಂಪ್ಯೂಟರ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ, ಸೊ ಅವರು ಈ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಸೊ ಒಂದು ಕೀಬೋರ್ಡು ಮತ್ತು ಮೌಸ್ ತಗೊಂಡು ಸೊ ಅವರು ಮನೇಲೇ ಟೈಪಿಂಗ್ನ ಆರಾಮಾಗಿ ಕಲ್ತ್ಕೋಬೋದು. ಸೊ ಇದರಿಂದ ಒಂದು ಸ್ಕಿಲ್ಡ್ ಅನ್ನೋದು ಡೆವಲಪ್ಮೆಂಟ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ಯಾರು 10ನೇ ತರಗತಿ ಮುಗಿಸಿರ್ತಾರೆ, ಸೊ ಅಲ್ಲಿಂದನೇ ಇವರು ಟೈಪಿಂಗ್ನ ಕಲ್ತ್ಕೊಬರೋದ್ರ ಮುಖಾಂತರ ಸೊ ಇವರ ಹೈಯರ್ ಎಜುಕೇಷನ್ ಹತ್ತತ್ರ ಇವರು ಆರಾಮಾಗಿ ಫ್ಲೂಯೆಂಟಾಗಿ ಒಂದು ಟೈಪಿಂಗನ್ನು ಕಲಿಬೋದು. ಸೊ ನೋಡಿ ಗೈಸ್ ಓಪನ್ ಆಗಿದೆ, ರನ್ ಅಂತ ಕೊಡೋಣ. ಸೊ ರನ್ ಆಗಿ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಮಗೆ ಟೈಪಿಂಗ್ ಮಾಸ್ಟರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಹೆಸರನ್ನ ಎಂಟ್ರ್ ಮಾಡ್ಕೊಳ್ಳೋಣ. ಸೊ ನೇಮ್ನ ಎಂಟ್ರ್ ಮಾಡಿಕೊಂಡು ನಾವು ಎಂಟರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಗೈಸ್ ನಾನು ಹೆಸರು ಕೊಡ್ತಾಯಿದ್ದೀನಿ. ಸೊ ಹೆಸರು ಕೊಟ್ಟೆ, ಸೊ ಎಂಟರ್ ಆಗಿದೆ. ಸೊ ಈ ಥರ ಓಪನ್ ಆಗುತ್ತೆ. ನಾವು ಯಾವ ರೀತಿ ಬೇಕಾದರೂ ನಾವು ಟೈಪಿಂಗ್ ಸ್ಪೀಡ್ ಟೆಸ್ಟ್ ಮಾಡ್ಬೋದು. ಸೊ ಟೈಪಿಂಗ್ನ ಕಲ್ತ್ಕೋಬೋದು. ಎಲ್ಲ ಆಪ್ಷನ್ಸು ನಿಮಗೆ ಸುಲಭವಾಗಿ ಸಿಗುತ್ತೆ. ಸೊ ಇದೇ ಥರ ನೀವು ಆರಾಮಾಗಿ ಟೈಪಿಂಗ್ ಮಾಸ್ಟರ್ನ ಕಲ್ತ್ಕೋಬೋದು. ಇಲ್ಲಿ ಟೈಮಿಂಗ್ಸ್ನ ನಾವು ಫಿಕ್ಸ್ ಮಾಡಿಕೊಂಡು ಎಷ್ಟು ಅವರ್ ಬೇಕಿದ್ರೂ ನಾವು ಕಲ್ತ್ಕೋಬೋದು. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೈಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.